ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರಮೋದ್. ವೆಲ್ಕಮ್ ಟು ಪ್ರಮೋದ್ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸರ್ಕಾರದಿಂದ ನಿನ್ನೆ ಬಜೆಟ್ ಮಂಡನೆಯಿತು. ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರೇ ಒಂದು ಬಜೆಟ್ನ ಮಂಡನೆ ಮಾಡೋದು. ಬಜೆಟ್ ಮಂಡನೆಯಲ್ಲಿ ಏನಾದರೂ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಲಾಭ ಆಗೋಂತಹ ಏನಾದರೂ ಅಪ್ಡೇಟ್ ಬಂದಿದೆಯಾ, ಏನಾದ್ರು ಇದ್ರೆ ತಿಳಿಸಿ ಅಂತ ಕಮೆಂಟ್ ಮಾಡಿದರೆ, ಹೌದು ಫ್ರೆಂಡ್ಸ್, ಸಿ ಎಂ ಸಿದ್ದರಾಮಯ್ಯ ಅವರು ಈ ಒಂದು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಒಂದು ಭರ್ಜರಿ ಬಂಪರ್ ಗಿಫ್ಟ್ನ ಘೋಷಣೆ ಮಾಡಿದ್ದಾರೆ. ಅದು ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಹಾಗೆಯೇ ಸರ್ಕಾರದಿಂದ ಬಿ ಪಿ ಎಲ್ ಕಾರ್ಡ್ಗಳೇನಿದೆ ಅದನ್ನ ವೆರಿಫೈ ಮಾಡಿ ರದ್ದು ಮಾಡುವಂತಹ ಒಂದು ಪ್ರೋಸೆಸ್ನ ಮಾಡ್ತಿದ್ರು. ಅದೇನಾದರೂ ಮುಂದೆ ಸ್ಟಾಪ್ ಆಗುತ್ತಾ, ಇಲ್ಲ ರದ್ದು ಮಾಡೋದನ್ನೇನಾದರೂ ಕಂಟಿನ್ಯೂ ಮಾಡ್ತಾರಾ? ಮತ್ತು ಹಾಗೆಯೇ ಹೊಸದಾದ ರೇಷನ್ ಕಾರ್ಡ್ಗಳಿಗೆ ಏನಾದರೂ ಅರ್ಜಿನ ಸಲ್ಲಿಸ್ಬೋದಾ ಬಿ ಪಿ ಎಲ್ ಕಾರ್ಡ್ಗಳಿಗೆ? ಮತ್ತು ಏನಾದರೂ ಅದರಲ್ಲಿ ಕರೆಕ್ಷನ್ ಇತ್ತು ಅಂದರೆ ತಿದ್ದುಪಡಿಗೆ ಏನಾದರೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು ಅಂತ ಕೇಳ್ಬೋದು. ಸದ್ಯಕ್ಕೆ ಏನು ಅಪ್ಡೇಟ್ ಇದೆ ಎಲ್ಲ ಪ್ರತಿಯೊಂದು ಮಾಹಿತಿಗಳಿಗೂ ನಾನು ಉತ್ತರನ ಕೊಡ್ತೀನಿ ಎಲ್ಲ. ಅದಕ್ಕೂ ಮೊದಲು ಯಾರ್ಯಾರು ನಮ್ಮ ಚಾನಲ್ನ ವಾಚ್ ಮಾಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಾಗೆಯೇ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಮಧ್ಯ ಎಲ್ಲ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಕೊನೆ ತನಕ ನೋಡಿ. ಹಾಗೆ ವೀಡಿಯೋಗೊಂದು ಲೈಕ್ ಕೊಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫ್ರೆಂಡ್ಸ್, ಸರ್ಕಾರದಿಂದ ಕಳೆದ 5 ತಿಂಗಳಿಂದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಸುಮಾರು 14.9 ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಯಿತು. ರದ್ದು ಮಾಡಿದ್ರು ಸರ್ಕಾರದಿಂದ. ಯಾಕೆ ಅಂತ ಕೇಳೋದಾದರೆ, ಯಾರ ಬಿ ಪಿ ಎಲ್ ಕಾರ್ಡ್ ನೇಮಲ್ಲಿರೋರು, ಬಿ ಪಿ ಎಲ್ ಕಾರ್ಡ್ ಇರೋರ ನೇಮಲ್ಲಿ ಜಮೀನಾಗಿರ್ಬೋದು, ಹಾಗೆ ಮನೆ ಅಥವಾ ಕಾರು ಅಥವಾ ಟ್ಯಾಕ್ಸ್ ಏನಾದ್ರು ಕೊಡ್ತಾಯಿತ್ತು ಅಂದರೆ ಸರ್ಕಾರಕ್ಕೆ, ಅಥವಾ ಐ ಟಿ ಫೈಲ್ ಮಾಡಿತ್ತು ಅಂದರೆ, ಮತ್ತು ಸರ್ಕಾರಿ ಉದ್ಯೋಗದಲ್ಲಿತ್ತು ಅಂದರೆ ಅಂಥವ್ರ ನೇಮಲ್ಲಿರೋ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದರು. ಸುಮಾರು 14.9 ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಯಿತು. ಮತ್ತು 4.9 ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ಗಳಾಗಿ ಕನ್ವರ್ಟ್ ಮಾಡಿದ್ರು. ಆ ಪ್ರೋಸೆಸ್ ಏನಾದರೂ ಮುಂದುವರಿಯುತ್ತಾ ಅಂತ ನೀವು ಕೇಳ್ಬೋದು. ಹೌದು ಫ್ರೆಂಡ್ಸ್, ಇವಾಗ ಸರ್ಕಾರದಿಂದ ಆ ಪ್ರೋಸೆಸ್ನ ಸ್ಟಾಪ್ ಮಾಡಿದ್ದಾರೆ ಸದ್ಯಕ್ಕೆ. ಇವಾಗ ಆ ಪ್ರೋಸೆಸ್ ಏನು ಕಂಟಿನ್ಯೂ ಆಗ್ತಾಯಿಲ್ಲ, ರದ್ದು ಮಾಡೋ ಪ್ರೋಸೆಸ್ನ ಮುಂದುವರಿಸ್ತಾ ಇಲ್ಲ. ಸದ್ಯಕ್ಕೆ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡುವಂತಹ ಪ್ರೋಸೆಸ್ಸು ಸ್ಟಾಪ್ ಮಾಡಿದ್ದಾರೆ. ಮತ್ತು ಹಾಗೆಯೇ ನೆನ್ನೆ ಬಜೆಟ್ನಲ್ಲಿ ಏನೊಂದು ಭರ್ಜರಿ ಗಿಫ್ಟ್ನ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಅಂತ ನೀವೆಲ್ಲ ಕೇಳಿದ್ರೆ, ಇಂದಿರಾ ಕಿಟ್, ಆಹಾರ ಕಿಟ್ ಏನಿದೆ ಅದನ್ನು ಈ ಮಂತಿಂದನೇ ವಿತರಣೆ ಮಾಡಬೇಕು ಅಂತ ಎಲ್ರಿಗೂ ಘೋಷಣೆಯನ್ನು ಮಾಡಿದ್ದಾರೆ. ಇದೊಂದು ಬಂಪರ್ ಗಿಫ್ಟ್ ಅಂತ ಹೇಳ್ಬೋದು ಎಲ್ಲ ಬಿ ಪಿ ಎಲ್ ಕಾರ್ಡ್ದಾರರಿಗೆ. ಯಾಕೆ ಅಂದರೆ ಆ ಒಂದು ಬಂಪರ್ ಗಿಫ್ಟು ಅಲ್ಲಿ ಏನಿದೆ ಆಹಾರ ಕಿಟ್ಟಲ್ಲಿ ಅಂತ ನೀವು ಕೇಳಿದ್ರೆ ಕ್ವಶನ್ನು, 1 ಲೀಟರ್ ಎಣ್ಣೆ, ಹಾಗೆ 1 ಕೆ ಜಿ ತೊಗರಿಬೇಳೆ, 1 ಕೆ ಜಿ ಸಕ್ಕರೆ, 1 ಕೆ ಜಿ ಸಾಲ್ಟ್ ಪ್ಯಾಕೆಟ್, ಇಷ್ಟನ್ನು ಕೂಡ ಬಿ ಪಿ ಎಲ್ ಕಾರ್ಡ್ದಾರರಿಗೆ ವಿತರಣೆ ಮಾಡಬೇಕು ಅಂತ. ಅದು ಬಂದು ಈ ತಿಂಗಳಿಂದನೇ ಚಲಾವಣೆ ಆಗಬೇಕು, ವಿತರಣೆ ಆಗಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಇದೊಂದು ಗುಡ್ ನ್ಯೂಸ್, ಸಿಹಿ ಸುದ್ದಿ ಅಂತ ಹೇಳ್ಬೋದು ಎಲ್ಲ ಬಿ ಪಿ ಎಲ್ ಕಾರ್ಡ್ದಾರರಿಗೆ. ಮತ್ತು ಹಾಗೆಯೇ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿನ ಯಾವಾಗಿಂದ ಸಲ್ಲಿಸ್ಬೋದು ಅಂದರೆ, ನೀವು ಸೋಮವಾರದಿಂದ ಹೊಸದಾಗಿ ರೇಷನ್ ಕಾರ್ಡ್ಗೆ ಬಿ ಪಿ ಎಲ್ ಕಾರ್ಡ್ಗಳಿಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಮತ್ತು ನೀವೇನಾದ್ರು ತಿದ್ದುಪಡಿ ಕರೆಕ್ಷನ್ ಏನಾದ್ರು ಇತ್ತು ಅಂದರೆ ನೀವು ಸೋಮವಾರದಿಂದನೇ ಮಾಡಿಸ್ಕೋಬೋದು ಫ್ರೆಂಡ್ಸ್. ಅದಕ್ಕೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಸರ್ಕಾರದಿಂದ. 10 ಗಂಟೆಯಿಂದ 4 ಗಂಟೆ ತನಕ ಹೋಯಿತು ಅಂದರೆ ನೀವು ಕರ್ನಾಟಕ 1 ಗ್ರಾಮ 1 ಕೇಂದ್ರಗಳಿಗೆ ಸರ್ವರ್ ಇರುತ್ತೆ. ಇದು ಬಂದು 1 ವಾರ ಕಾಲಾವಕಾಶ ಕೊಟ್ಟಿದ್ದಾರೆ. 1 ವಾರದೊಳಗೆ ನೀವು ಬಿ ಪಿ ಎಲ್ ಕಾರ್ಡ್ಗಳಿಗೆ ಮತ್ತು ಬಿ ಪಿ ಎಲ್ ಕಾರ್ಡ್ ಕರೆಕ್ಷನ್ ಏನಾದ್ರು ಇತ್ತು ಅಂದರೆ ಮಾಡಿಸ್ಕೋಬೋದು. ಮತ್ತು 10 ಗಂಟೆಯಿಂದ 4 ಗಂಟೆ ಒಳಗೆ ಮಾತ್ರ ಸರ್ವರ್ ಇರುತ್ತೆ. ಈ ಟೈಮಿಂಗ್ಸ್ ಒಳಗೆ ಹೋಯ್ತು ಅಂದರೆ ನಿಮ್ಮ ಕೆಲಸ ಈಸಿ ಆಗುತ್ತೆ. ಆಮೇಲೆ ಹೋಯ್ತು ಅಂದರೆ ನಿಮಗೆ ಆಗೋದಿಲ್ಲ, ಯಾಕಂದರೆ ಸರ್ವರ್ ಇರೋದಿಲ್ಲ. ಮತ್ತು ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಾನು ಮತ್ತೆ ಇದೇ ಥರ ಬಿಗ್ ಅಪ್ಡೇಟ್ಸ್ಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.